ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು, ಕನ್ನಡ ಸಾಹಿತ್ಯ ಸಂಚಲನ, ನಾಟಕ ಬೋಳೆಶಂಕರ್. ಈ ನಾಟಕದ ಪ್ರಶ್ನೋತ್ತರಗಳು. ಸಂದರ್ಭದೊಡನೆ ಸೂಚಿಸಿ ವಿವರಿಸಿ. ಸಂದರ್ಭ 1, ಪ್ರಶ್ನೆ 1. ಬ್ಯಾಂಕಿನಲ್ಲಿ ಕೂಡಿಟ್ಟಿಸಿಟ್ಟು ಮದುವೆಯಾದ ಮೇಲೆ ಹೆಂಡತಿಗೆ ಕೊಡ್ತೀನಿ. ಪ್ರಶ್ನೆ 1. ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆಯಾದ ಮೇಲೆ ಹೆಂಡತಿಗೆ ಕೊಡ್ತೀನಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರರ ಬೋಳೆಶಂಕರ್ ನಾಟಕದ ಬೆಪ್ಪ ತಕ್ಕಡಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. 1608 ಸಂಬಳವನ್ನು ತೆಗೆದುಕೊಂಡು ಏನು ಮಾಡುತ್ತಿ ಎಂದು ಭಾಗವತ ಕೋಡಂಗಿಯನ್ನು ಕೇಳಿದ ಸಂದರ್ಭದಲ್ಲಿ ಕೋಡಂಗಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಕೋಡಂಗಿಯ ಬೇಸರ ಕಳೆಯಲು, ಕತೆ ಕೇಳಲು ಮುಂದಾದ ಭಾಗವತ ಕೋಡಂಗಿಯ ಸಂಬಳದ ಬಗ್ಗೆ ಕೇಳುತ್ತಾನೆ. ಕೋಡಂಗಿಯ ದಿನಕ್ಕೆ ಕೆನ್ನೆಯ ಮೇಲೆ 18 ಎಂದು ಹೇಳುತ್ತಾನೆ. ಈ ಭಾಗವತ ದಿನಕ್ಕೆ 10ವಾದರೆ ತಿಂಗಳಿಗೆ 300 ಆಯಿತು, ವರ್ಷಕ್ಕೆ 3608 ಆಯಿತು. ತಂಗಳಪ್ಪ, ಯಾರಿಗುಂಟು ಯಾರಿಗಿಲ್ಲ, ಇಷ್ಟು ಸಂಬಳ ತಗಂಡೇನಪ್ಪ ಮಾಡ್ತಿ ಎಂದು ಕೋಡಂಗಿಯನ್ನು ಹೇಳುತ್ತಾನೆ. ಆಗ ಕೋಡಂಗಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 2, ಪ್ರಶ್ನೆ 2. ಇವನಿಗೇನು ಹೆಂಡತಿಯೇನೆ ಮಕ್ಕಳೇ? ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರರ ಬೋಳೆಶಂಕರ್ ನಾಟಕದ ಬೆಪ್ಪ ತಕ್ಕಡಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಆಸ್ತಿ ಭಾಗ ಮಾಡಿ ಬೋಳೆಶಂಕರನಿಗೆ ಒಂದು ಭಾಗ ಕೊಡುವಂತೆ ಸರ್ದಾರ್ ಹೇಳಿದ. ಸಂದರ್ಭದಲ್ಲಿ ಸರ್ದಾರನ ಹೆಂಡತಿ ಈ ಮಾತನ್ನು ಹೇಳುತ್ತಾಳೆ. ಸಂದರ್ಭದ ವಿವರಣೆ: ಬೆಟ್ಟದ ಮೇಲೆ ದೇವತೆ ಕಾಣಿಸುತ್ತಾಳೆಂಬ ಅಣ್ಣ ಅತ್ತಿಗೆಯರ ಮಾತನ್ನು ಬೋಳೆಶಂಕರ್ ಒಪ್ಪುವುದಿಲ್ಲ. ಅಣ್ಣ ಅತ್ತಿಗೆಯರಿಗೆ ಬೋಳೆಶಂಕರ್ನ ಮೇಲೆ ವಿಪರೀತ ಕೋಪ ಬರುತ್ತದೆ. ಈ ಪ್ರಾಣಿಯಂತವನ ಜೊತೆಗಿರುವುದಕ್ಕಿಂತ ಯಾರೋ ರಾಜರ ಕೈಯಲ್ಲಿ ಸಿಪಾಯಿಯಾಗಿರುವುದು ಮೇಲು ಎಂದು ಸರ್ದಾರನ ಹೆಂಡತಿ ಹೇಳಿಸುತ್ತಾಳೆ. ಈ ಬೆಪ್ಪ ತಕ್ಕಡಿ ಇರುವುದಕ್ಕಿಂತ ಯಾರ್ದೋ ಅಂಗಡಿಯಲ್ಲಿ ಲೆಕ್ಕ ಬರೆಯುತ್ತಾ ಜೀವನ ಮಾಡುವುದು ಮೇಲು ಎಂದು ಸಾತ್ಕಾರನ ಹೆಂಡತಿ ಹೇಳುತ್ತಾಳೆ. ಸಾತ್ಕಾರ್ ಯಾರ್ದೋ ಜಮಾ ಖರ್ಚು ಬರೆದುಕೊಂಡಿರುವುದಾಗಿ ಹೇಳಿ ಬೆಪ್ಪ ತಕ್ಕಡಿಗೆ ಜೊತೆ ಇರುವುದಿಲ್ಲವೆನ್ನುತ್ತಾನೆ. ಅದಕ್ಕೆ ಬೋಳೆಶಂಕರ್, ನೀವು ಹೊಲದಲ್ಲಿ ದುಡಿದವರಲ್ಲ, ಕಷ್ಟಪಟ್ಟವರಲ್ಲ ಎನ್ನುತ್ತಾನೆ. ಈಗ ಸರ್ದಾರ ಆಸ್ತಿ 3 ಭಾಗ ಮಾಡಿ ಒಂದು ಭಾಗ ಬೋಳೆಶಂಕರ್ನಿಗೆ ತೆಗೆದುಕೊಳ್ಳುವಂತೆ ಹೇಳುತ್ತಾನೆ. ಆಗ ಆತನ ಹೆಂಡತಿ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 3, ಪ್ರಶ್ನೆ 3. ಕೊಳೆತ ಬಲಿ ಹಾಕಿ ಎಳೆದರೂ ಬರುವಂತವರು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳೆಶಂಕರ್ ನಾಟಕದ ನಗೆ ಬೇಕೋ ತಮ್ಮನ್ನ ಬೇಕೋ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬೋಳೆಶಂಕರ್ನಂತೆ ಆತನ ಅಣ್ಣಂದಿರು ಗಟ್ಟಿ ಗರಲವೆಂದು ಹೇಳುವ ಸಂದರ್ಭದಲ್ಲಿ ಪಿಶಾಚಿ ಒಂದು ಈ ಮಾತನ್ನು ಹೇಳುತ್ತದೆ. ಸಂದರ್ಭದ ವಿವರಣೆ: ಸೈತಾನ್ ಬೋಳೆಶಂಕರ ಮತವನ ಅಣ್ಣಂದಿರಲ್ಲಿ ವೆರಸ ಹುಟ್ಟಿಸಿ 3ರನ್ನು ನರಕಕ್ಕೆ ಕರೆದು ತರುವಂತೆ 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸುತ್ತಾನೆ. 1ನೇ ಪಿಶಾಚಿ ಬೋಳೆಶಂಕರನನ್ನು, 2ನೇ ಪಿಶಾಚಿ ಸಾತ್ಕಾರ ಡಬ್ಬನನ್ನು, 3ನೇ ಪಿಶಾಚಿ ಸರ್ದಾರ ಸೋಮಣ್ಣನನ್ನು ಎಳೆದೊಯ್ಯಬೇಕಿತ್ತು. ಆಸೆ ಬಲೆಗೆ ಬೀಳುವ ಸ್ವಭಾವದ ಸರ್ದಾರ ಡಬ್ಬುರನ್ನು ಹಿಡಿಯುವುದು ಪಿಶಾಚಿ 2-3ಕ್ಕೆ
ಕಷ್ಟವೇನಾಗಲಿಲ್ಲ. ಆದರೆ ಯಾವ ಆಸೆ ಬಲೆಗೂ ಬೀಳದ ಬೋಳೆಶಂಕರನನ್ನು ಬಲೆಗೆ ಬೀಳಿಸುವುದು ಪಿಶಾಚಿ ಒಂದಕ್ಕೆ ಅಸಾಧ್ಯವಾಗುತ್ತದೆ. ಹೀಗಾಗಿ ಅದಕ್ಕೆ ಚಿಂತೆ ಹತ್ತಿಕೊಂಡು ಈ ಮೇಲಂತೆ ಹೇಳುತ್ತದೆ. ಸಂದರ್ಭ 4. ಪ್ರಶ್ನೆ 4. ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳೆಶಂಕರ್ ನಾಟಕದ ನಗಬೇಕು ತಮ್ಮ ನಗಬೇಕು ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪಿಶಾಚಿ ಒಂದು ರೊಟ್ಟಿಯನ್ನು ಕದ್ದುದನ್ನು ತಿಳಿಯದ ಸಂದರ್ಭದಲ್ಲಿ ಬೋಳೆಶಂಕರ್ ಈ ಮಾತನ್ನು ಅಂದುಕೊಳ್ಳುತ್ತಾನೆ. ಸಂದರ್ಭದ ವಿವರಣೆ: ಮನುಷ್ಯನ ದೌರ್ಬಲ್ಯಗಳನ್ನು ಬಳಸಿಕೊಂಡು ಕಾರ್ಯ ಸಾಧಿಸುವುದು ಪಿಶಾಚಿಗಳ ವಿಶಿಷ್ಟ ಗುಣ. ಅಂತೆ ಪಿಶಾಚಿ ಒಂದು ತನ್ನ ಕಾವ್ಯ ಸಾಧನೆಗಳಿಗಾಗಿ ಬೋಳೆಶಂಕರನನ್ನು ಕೋಪಗೊಳಿಸಿ ಆ ದೌರ್ಬಲ್ಯದ ಮೂಲಕ ಆತನದಲ್ಲಿ ಪ್ರವೇಶಿಸಲು ನೋಡುತ್ತದೆ. ಈ ಕಾರಣಕ್ಕಾಗಿ ಅದು ಆತ ಹೊಲಕ್ಕೆ ತಂದ ರೊಟ್ಟಿಯನ್ನು ಕದ್ದು ಕೋಪ ಬರುವಂತೆ ಮಾಡಲು ಪ್ರಯತ್ನಿಸುತ್ತದೆ. ರೊಟ್ಟಿ ಕದ್ದು ಅಲ್ಲೇ ಒಂದೆರಡು ಮರೆಯಾಗಿ ನಿಂತುಕೊಳ್ಳುತ್ತದೆ. ಹಸಿದ ಬೋಳೆಶಂಕರ್ ಉಳುವುದನ್ನು ಬಿಟ್ಟು ಊಟ ಮಾಡಲೆಂದು ಒಂದು ರೊಟ್ಟಿ ನೋಡುತ್ತಾನೆ. ಆದರೆ ರೊಟ್ಟಿಯೇ ಇರುವುದಿಲ್ಲ. ಪಿಶಾಚಿ ಒಂದರ ಕುತಂತ್ರದ ಬುದ್ಧಿ ತಿಳಿಯದ ಬೋಳೆಶಂಕರ್ ಯಾರೋ ತಿಂದಿರಬೇಕು ಎಂದುಕೊಂಡು ಏನೋ ಆಗದವನಂತೆ ಮತ್ತೆ ಕೆಲಸಕ್ಕೆ ಹೋಗುತ್ತಾನೆ. ಆಗ ಆತ ಈ ಮೇಲಿನಂತೆ ಅಂದುಕೊಳ್ಳುತ್ತಾನೆ. ಸಂದರ್ಭ 5. ಪ್ರಶ್ನೆ 5. ನಾನೇನಾದರೂ ರಾಜನಾದರೆ ನಿಮ್ಮಂತಹ ಸೋಂಬರಿಗಳಿಗೆ ಊಟ ಹಾಕೋದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳೆಶಂಕರ್ ನಾಟಕದ ನಗಬೇಕು ತಮ್ಮ ನಗಬೇಕು ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪಿಶಾಚಿ ಒಂದು ತನ್ನನ್ನು 2 ಸೇರಿ 5 ಆಗುವ ಆಟ ಆಡಲು ಕರೆದು ಪೀಡಿಸುವ ಸಂದರ್ಭದಲ್ಲಿ ಬೋಳೆಶಂಕರ್ ಪಿಶಾಚಿ ಒಂದಕ್ಕೆ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ರೊಟ್ಟಿ ಕದ್ದರೂ ಬೋಳೆಶಂಕರ್ ಕೋಪಗೊಳ್ಳದೆ ಹೋದಾಗ ಪಿಶಾಚಿ ಒಂದಕ್ಕೆ ಸೋಲಿನ ಚಿಂತೆ ಹತ್ತಿಕೊಳ್ಳುತ್ತದೆ. ಆಗದು ವಿಷದ ಪಾನಕ ನೀರೆಂದು ಕುಡಿಯಲು ಇಟ್ಟು ನೋಡಿ ಅದರಲ್ಲೂ ಸೋಲುತ್ತದೆ. ಇದಾದ ನಂತರ ತಾನೇ ಬೋಳೆಶಂಕರನಿಗೆ ಕಾಣಿಸಿಕೊಂಡು 2 ಸೇರಿ 5 ಆಗುವ ಆಟವನ್ನು ಆಡುವುದಾಗಿ ಹೇಳುತ್ತದೆ. ಬೋಳೆಶಂಕರ್ 2 ಸೇರಿ 4 ಆಗಬೇಕು, 5 ಆಗಲು ಹೇಗೆ ಸಾಧ್ಯ ಎಂದು ನಿರಾಕರಿಸುತ್ತಾನೆ. ಆಗ ಪಿಶಾಚಿ ಒಂದು 2 ಸೇರಿ ಕಳೆಯುವ ಆಟವನ್ನು ಆಡುವುದಾಗಿ ಹೇಳುತ್ತದೆ. ಬೋಳೆಶಂಕರ್ ಇದು ಅಂಥದ್ದೇ ಆಟವೆಂದು ನಿರಾಕರಿಸಿ ಆಡುತ್ತಾನೆ. ಆದರೂ ಪಿಶಾಚಿ ಕೇಳದೆ ಬೋಳೆಶಂಕರನನ್ನು, ನಿನ್ನ ಹತ್ತಿರ 10 ರೂಪಾಯಿ ಇದೆ, ಇದನ್ನು ನನಗೆ ಕೊಟ್ಟರೆ ಎಷ್ಟುಳಿತು ಹೇಳು ನೋಡೋಣ ಎಂದು ಕೇಳುತ್ತದೆ. ಅದಕ್ಕೆ ಬೋಳೆಶಂಕರ್ ತಾನು 5 ಕೊಡುವುದೇ ಇಲ್ಲ ಎನ್ನುತ್ತಾನೆ. ಪಿಶಾಚಿ ಒಂದು ತಾನು ಕದಿಯುವುದಾಗಿ ಹೇಳುತ್ತದೆ. ಬೋಳೆಶಂಕರ್ ಕದ್ದರೆ ಕೈ ಮುರಿಯುತ್ತೇನೆ ಎನ್ನುತ್ತಾನೆ. ಆಗ ಪಿಶಾಚಿ ಒಂದು ಏನೆಂದೆ ಎಂದಾಗ ಬೋಳೆಶಂಕರ್ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 6. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳೆಶಂಕರ್ ನಾಟಕದ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜ್ಞೆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತನ್ನ ಅಣ್ಣ ಅತ್ತಿಗೆಯರು ಎಲ್ಲವನ್ನೂ ಕಳೆದುಕೊಂಡು ತನ್ನ ಮನೆಯಲ್ಲಿ ಇರುವುದಾಗಿ ಹೇಳಿಕೊಂಡು ಸಂದರ್ಭದಲ್ಲಿ ಅವರಿಗೆ ಬೋಳೆಶಂಕರ್ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಪಾಲು ಮಾಡಿಕೊಂಡು ಬೋಳೆಶಂಕರ್ನಿಂದ ದೂರ ಹೋದ ಸರ್ದಾರ ಡಬ್ಬು ಎಲ್ಲವನ್ನು ಕಳೆದುಕೊಂಡು ಮತ್ತೆ ಬೋಳೆಶಂಕರ್ನ ಆಶ್ರಯ ಬಯಸಿ ಆತನ ಮನೆಗೆ ಬರುತ್ತಾನೆ. ಮನೆಯಲ್ಲಿರಲು ತಮಗೆ ಒಂದಿಷ್ಟು ಅವಕಾಶ ಮಾಡಿಕೊಡಬೇಕೆಂದು ಸರ್ದಾರ್ ಬೋಳೆಶಂಕರ್ನನ್ನು ಕೇಳಿಕೊಳ್ಳುತ್ತಾನೆ.
ಇದಕ್ಕೆ ಸರಳವಾಗಿ ಒಪ್ಪಿಕೊಂಡ ಬೋಳೆಶಂಕರ್ ಇದುವರೆಗೂ ತಾನೇ ಮಾಡಿಕೊಂಡ ಉಣ್ಣುತ್ತಿದ್ದ ಗಂಡಡಿಗೆಯಾದರೂ ತಪ್ಪಿ ಅತ್ತಿಗೆಯರ ಕೈರುಚಿ ನೋಡುವಂತಾಯಿತೆಂದು ಸಂತೋಷ ವ್ಯಕ್ತಪಡಿಸುತ್ತಾನೆ. ಆಗ ಅವನು ಇಮೇಲಂತೆ ಹೇಳುತ್ತಾನೆ. ಸಂದರ್ಭ 7 ಪ್ರಶ್ನೆ 7 ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ ಕಾಣಯ್ಯ ನಾನು. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳೆಶಂಕರ್ ನಾಟಕದ ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜ್ಞೆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಅಣ್ಣ ಅತ್ತಿಗೆಯರಿಗೆ ಮನೆಯಲ್ಲಿ ಅವಕಾಶ ಮಾಡಬಾರದಿತ್ತೆಂದು ಕೋಡಂಗಿ ತಿಳಿ ಹೇಳಿದ ಸಂದರ್ಭದಲ್ಲಿ ಆತನಿಗೆ ಬೋಳೆಶಂಕರ್ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಬೋಳೆಶಂಕರ್ ಅಣ್ಣ ಅತ್ತಿಯರಿಗೆ ಮನೆಯಲ್ಲಿರಲು ಅವಕಾಶ ಕೊಟ್ಟಿದ್ದು ಕೋಡಂಗಿಗೆ ಸರಿ ಇರುವುದಿಲ್ಲ. ಬೋಳೆಶಂಕರ್ ಮಾಡುವ ಪುಣ್ಯಗಳ ಲೆಕ್ಕವನ್ನು ಚಿತ್ರಗುಪ್ತರು ಸರಿಯಾಗಿ ಬರೆದುಕೊಳ್ಳುತ್ತಿದ್ದರೆ ಸರಿ, ಆದರೆ ಅವರು ತೆಪ್ಪಗೆ ಮಲಗಿದ್ದರೆ ಬೋಳೆಶಂಕರ್ ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಏನೂ ಪ್ರಯೋಜನವಿಲ್ಲವೆಂಬುದು ಕೋಡಂಗಿಯ ನಿಲುವು. ಆದರೆ ಕೋಡಂಗಿಯ ಈ ನಿಲುವನ್ನು ಬೋಳೆಶಂಕರ್ ಒಪ್ಪುವುದಿಲ್ಲ. ಆತ ಒಬ್ಬ ಒಳ್ಳೆಯ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನು ರುಂಬಾಲಿಗೆ ಸಿಕ್ಕಿಕೊಳ್ಳಲಿಕ್ಕಿಲ್ಲ ಎನ್ನುತ್ತಾನೆ. ಅದಕ್ಕೆ ಕೋಡಂಗಿ ಚೆನ್ನಾಗಿದೆ, ಜೇಬು ನಿಂದು ಹಣ ನಿಂದು ಅವರು ಖರ್ಚು ಮಾಡುತ್ತಾರಂತೆ, ಇದ್ಯಾವ ಸೀಮೆ ಲೆಕ್ಕ ಎನ್ನುತ್ತಾನೆ. ಈ ಮಾತಿಗೆ ಬೋಳೆಶಂಕರ್ ಮನುಷ್ಯ ಪರೋಪಕಾರಿಯಾಗಿರಬೇಕೆಂದು ವಿವರಿಸುತ್ತಾನೆ. ಇಮೇಲಂತೆ ಹೇಳುತ್ತಾನೆ. ಸಂದರ್ಭ 8 ಪ್ರಶ್ನೆ 8 ರಾಜ್ಕುಮಾರರಿಗೆ ಬಂದಿರುವುದು ರಾಜರೋಗ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳೆಶಂಕರ್ ನಾಟಕದ ಸಿಕಾಳ್ ರಾಜ್ಕುಮಾರಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬೆಪ್ಪ ತಕ್ಕಡಿ ರಾಜ್ಕುಮಾರಿಯ ಹೊಟ್ಟೆನೋವು ವಾಸಿ ಮಾಡಲು ಬಂದಿದ್ದಾನೆಂದು ಸೇವಕ ಬಂದು ಹೇಳಿದ ಸಂದರ್ಭದಲ್ಲಿ ಆತನಿಗೆ ಮಂತ್ರಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ರಾಜ್ಕುಮಾರರಿಗೆ ಸಹಿಸಲ ಸಾಧ್ಯವಾದ ಹೊಟ್ಟೆ ನೋವು ಎಲ್ಲ ವೈದ್ಯರನ್ನು ಕರೆದು ತೋರಿಸಿದ್ದರೂ ಯಾವ ವೈದ್ಯವೂ ರಾಜಕುಮಾರಿಯನ್ನು ವಾಸಿ ಮಾಡಲು ಆಗುವುದಿಲ್ಲ. ಇದನ್ನು ಕೋಡಂಗಿಯಿಂದ ಕೇಳಿ ತಿಳಿದ ಬೋಳೆಶಂಕರ್ ಪಿಶಾಚಿ ಒಂದು ತನಗೆ ಕೊಟ್ಟ ಹೊಟ್ಟೆ ನೋವಿನ ಬೇರನ್ನು ರಾಜ್ಕುಮಾರರಿಗೆ ಕೊಟ್ಟು ಆಕೆಯ ಹೊಟ್ಟೆ ನೋವು ವಾಸಿ ಮಾಡಲೆಂದು ಕೋಡಂಗಿಯೊಂದಿಗೆ ಅರಮನೆಗೆ ಬರುತ್ತಾನೆ. ತಾನು ಬಂದ ಸಂಗತಿಯನ್ನು ಸೇವಕನ ಮುಂದೆ ಹೇಳಿ ಕಳಿಸುತ್ತಾನೆ. ಸೇವಕ ಬಂದು ಈ ವಿಷಯವನ್ನು ರಾಜಮಂತ್ರಿಯರಿಗೆ ತಿಳಿಸುತ್ತಾನೆ. ಆಗ ಮಂತ್ರಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 9 ಪ್ರಶ್ನೆ 9 ರಾಜರಾಣಿಯರಿಂದ ಹಿಡಿದು ಎಲ್ಲರೂ ಕುಡಿಯುತ್ತಾರೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳೆಶಂಕರ್ ನಾಟಕದ ಬಿಸಿಲು ಬೆಳಗುವ ಹಸಿರು ಸಿರಿನಾಡ ಸೀಮೆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ರಾಜ್ಕುಮಾರನ್ನು ಮದುವೆಯಾಗಲು ತನಗೆ ಕೆಲವು ನಿಯಮಗಳುಂಟೆಂದು ಬೋಳೆಶಂಕರ್ ಹೇಳಿದಾಗ ಮಂತ್ರಿ ಆ ನಿಯಮಗಳಾವು ಎಂದು ಕೇಳಿದ ಸಂದರ್ಭದಲ್ಲಿ ಬೋಳೆಶಂಕರ್ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಬೋಳೆಶಂಕರ್ ರಾಜ್ಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡಿ ಗೆಲ್ಲುತ್ತಾನೆ. ಆಗ ರಾಜ ಆತನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವ ವಿಚಾರವನ್ನು ಮಂತ್ರಿಯ ಮುಂದೆ ಹೇಳಿ ಕಳಿಸುತ್ತಾನೆ. ಮಂತ್ರಿ ಬೋಳೆಶಂಕರನಿಗೆ ಈ ವಿಷಯ ತಿಳಿಸುತ್ತಾನೆ. ಆಗ ಬೋಳೆಶಂಕರ್ ಇದಕ್ಕೆ ತನ್ನ ಅನುಮತಿ ಬೇಕೆಂದು ಹರಿಯುವ ನದಿಯ ನೀರಿಗೆ ನಿಯಮಗಳಿರುವಂತೆ ತನಗೂ ನಿಯಮಗಳಿರುವೆ ಎಂದು ಹೇಳುತ್ತಾನೆ. ಆಗ ಮಂತ್ರಿ ಈ ನಿಯಮಗಳು ಯಾವುದೆಂದು ಕೇಳುತ್ತಾನೆ. ಬೋಳೆಶಂಕರ್ ತನ್ನ ನಿಯಮಗಳನ್ನು ಹೇಳುತ್ತಾನೆ. ಆತನ ನಿಯಮಗಳಲ್ಲಿ ರಾಜರಾಣಿಯರು ದುಡಿದು ತಿನ್ನಬೇಕು ಎಂಬುದೊಂದು. ಇದನ್ನು ತಿಳಿಸುತ್ತಾ ಬೋಳೆಶಂಕರರ ಈ ಮೇಲಂತೆ ಹೇಳುತ್ತಾನೆ. ಸಂದರ್ಭ 10 ಪ್ರಶ್ನೆ 10 ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ. ಸಂದರ್ಭ
ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳಿಶಂಕರ್ ನಾಟಕದ ಬಿಸಿಲು ಬೆಳಗುವ ಹಸಿರು ಸಿರಿನಾಡು ಸೀಮೆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಅನ್ಯರ ದಾಳಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಬೇಡವೇ ಎಂದು ಮಂತ್ರಿ ಕೇಳಿದ ಸಂದರ್ಭದಲ್ಲಿ ಬೋಳಿಶಂಕರ್ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಬೋಳಿಶಂಕರನ ನಿಯಮಗಳನ್ನು ಕೇಳಿ ಮಂತ್ರಿ ದಂಗಾಗುತ್ತಾನೆ. ಕೊಡಂಗಿಯಂತೆ ಮಂತ್ರಿಗೂ ಬೋಳಿಶಂಕರರ ಹೊಸ ರಾಜನ ಹಾಗೆ ಕಾಣಿಸುವುದಿಲ್ಲ. ಕಟುಕನ ಹಾಗೆ ಕಾಣಿಸುತ್ತಾನೆ. ಆಗವನು ಅನ್ಯರ ದಾಳಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಬೇಡವೇ ಎಂದು ಕೇಳುತ್ತಾನೆ. ಅದಕ್ಕೆ ಬೋಳಿಶಂಕರ್ ಬಂದವರು ಏನು ಕೊಳೆ ಹೊಡೆಯುತ್ತಾರೆ, ಏನಾದರೂ ಸಂಗ್ರಹಿಸಿದವರಲ್ಲವೇ? ವಿನಿಮಯ ಕೆಲಸದಿಂದಾದರೆ ನಾಣ್ಯದ ಅಗತ್ಯವಿಲ್ಲ, ನಾಣ್ಯ ಇಲ್ಲ ಎಂದಾದರೆ ಸಂಗ್ರಹ ಬೇಕಿಲ್ಲ ಎನ್ನುತ್ತಾರೆ. ಅದಕ್ಕೆ ಮಂತ್ರಿ, ಕಾನೂನು ಅದರ ರಕ್ಷಣೆ ಅಗತ್ಯವೇನಿಲ್ಲವೇ ಎಂದು ಮಂತ್ರಿ ಪ್ರಶ್ನಿಸುತ್ತಾನೆ. ಆಗ ಬೋಳಿಶಂಕರ್ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 11 ಪ್ರಶ್ನೆ 11. ಚಿನ್ನ ತಿಂದು ಬದುಕಲಾಗುತ್ತಾ? ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳಿಶಂಕರ್ ನಾಟಕದ ಚಿನ್ನದ ಹೊಳೆಯ ದೃಶ್ಯದಿಂದ ಆಯ್ದುಕೊಳ್ಳಲಾಗಿದೆ. ಚಿನ್ನದಿಂದ ತಿರುಗಿ ಧಾನ್ಯವನ್ನು ಮಾಡುವುದು ಬೇಡವೆಂದು ಸತ್ಕಾರ್ ಡಬ್ಬುಕ್ಕೆ ಹೇಳಿದ ಸಂದರ್ಭದಲ್ಲಿ ಅವನಿಗೆ ಬೋಳಿಶಂಕರ್ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಬೋಳಿಶಂಕರ್ ಸತ್ಕಾರ್ ಡಬ್ಬಣ್ಣನ ಆಸೆಯಂತೆ ತನ್ನಲ್ಲಿರುವ ಧಾನ್ಯದಿಂದ ಚಿನ್ನ ಮಾಡಿಕೊಡುತ್ತಾನೆ. ಅನಂತರ ಆ ಚಿನ್ನವನ್ನು ಧಾನ್ಯ ಕೊಡಲೇ ಎಂದು ಕೇಳುತ್ತಾನೆ. ಅದಕ್ಕೆ ಸಾವಾರ ಡಬ್ಬು ಒಪ್ಪುವುದಿಲ್ಲ. ದಾನಕ್ಕಿಂತ ಚಿನ್ನವೇ ಬಹು ಮುಖ್ಯವೆನ್ನುತ್ತಾನೆ. ಆಗ ಬೋಳಿಶಂಕರ್ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 12 ಪ್ರಶ್ನೆ 12. ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳಿಶಂಕರ್ ನಾಟಕದ ವಾಸಿಯಾದ ರೋಗ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂತೋಷ ಪಡುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಬೋಳಿಶಂಕರ್ ಹೇಳಿದ ಸಂದರ್ಭದಲ್ಲಿ ಸತ್ಕಾರ್ ಡಬ್ಬು ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಸರ್ದಾರ್ ಕೊಡಂಗಿಯೊಂದಿಗೆ ಬೋಳಿಶಂಕರನಲ್ಲಿಗೆ ಬಂದು, ತಮ್ಮ, ನೀನು ರಾಜನಾದದ್ದನ್ನು ಕೇಳಿ ನನಗೆ ಇನ್ನೊಂದು ಕಿರೀಟ ಸಿಕ್ಕಷ್ಟು ಸಂತೋಷವಾಯಿತೆನ್ನುತ್ತಾನೆ. ಅದಕ್ಕೆ ಬೋಳಿಶಂಕರ, ಆಗಾಗ ಸಂತೋಷ ಪಡುವುದು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುತ್ತಾನೆ. ಆಗ ಸತ್ಕಾರ್ ಡಬ್ಬು ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 13. ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳಿಶಂಕರ್ ನಾಟಕದ ಹಸಿರು ತುಳಿದರೋ ದೃಶ್ಯದಿಂದ ಆಯ್ದುಕೊಳ್ಳಲಾಗಿದೆ. ಪ್ರತಿಭಟನೆ. ಸುಳಿವು ತಿಳಿದು ಬರಲು ಹೋದ ಸೈನಿಕ ಅದರ ವಿವರ ತಿಳಿಸುವ ಸಂದರ್ಭದಲ್ಲಿ ಸೈತಾನಿಗೆ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಬೆಪ್ಪ ತಕ್ಕಡಿ ಹಳ್ಳಿಗಳಲ್ಲಿ ಇಲ್ಲದ ಪ್ರತಿಭಟನೆ ರಾಜಧಾನಿಯಲ್ಲಿರಬಹುದು, ಅಲ್ಲಿಲ್ಲದ ಸೈನ್ಯ ಇಲ್ಲಿರಬಹುದು ಎಂದು ವಿಚಾರಿಸಿದ ಸೈತಾನ್ ಇದರ ಸುಳಿವು ತಿಳಿದು ಬರಲು ಸೈನಿಕನನ್ನು ಕಳಿಸುತ್ತಾನೆ. ಆತ ಹೋಗಿ ಬಂದು ರಾಜಧಾನಿಯಲ್ಲಿ ನಡೆಯುತ್ತಿರುವ ವೈದ್ಯಮಾನಗಳನ್ನು ತಿಳಿದುಕೊಂಡು ಬಂದು ಸೈತಾನನಿಗೆ ಹೇಳುತ್ತಾನೆ, ಸ್ವಾಮಿ, ನಾವಿಲ್ಲಿ ಯುದ್ಧ ಮಾಡುವುದು ಸಾಧ್ಯವೇ ಇಲ್ಲ. ಊರೆಲ್ಲ ಸೈನಿಕರ ಸುಳಿವಿಲ್ಲ. ಜನ ನಮ್ಮನ್ನು ಹಳೆ ಸ್ನೇಹಿತರಂತೆ ಪ್ರೀತಿಯಿಂದ ನೋಡ್ತಾರೆ, ಊಟ ತಿಂಡಿ ಕೊಡ್ತಾರೆ. ಹಿಂದೆ ಬೋಳಿಶಂಕರನ ಮೆರವಣಿಗೆಯಲ್ಲಿದ್ದವರು ನೀವೆಲ್ಲವೇ ಅಂತ ಗುರುತು ಹಿಡಿಯುತ್ತಾರೆ ಎಂದು ಮುಂತಾಗಿ ಸೈನಿಕ ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ. ಸಂದರ್ಭ 14 ಪ್ರಶ್ನೆ 14. ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ.
ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರರ ಬೋಳೆಶಂಕರ್ ನಾಟಕದ ಕೇಳಿ ತಿಳ್ಕೋ ಎನ್ನ ಸುದ್ದಿ ಹೇಳಿ ನಮಗಂತ ದೃಶ್ಯದಿಂದ ಆಯ್ದುಕೊಳ್ಳಲಾಗಿದೆ. ಕೆಲಸ ಮಾಡದವರಿಗೆ ತನ್ನ ರಾಜ್ಯದಲ್ಲಿ ಉಣ್ಣುವ ಹಕ್ಕಿಲ್ಲವೆಂದು ವಿವರಿಸುವ ಸಂದರ್ಭದಲ್ಲಿ ಬೋಳೆಶಂಕರ್ ಸೈತಾನನಿಗೆ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಕೆಲಸ ಮಾಡದವರಿಗೆ ತನ್ನ ರಾಜ್ಯದಲ್ಲಿ ಉಣ್ಣುವ ಹಕ್ಕಿಲ್ಲ ಎಂಬುದು ಬೋಳೆಶಂಕರನ ರಾಜ್ಯದ ನಿಯಮಗಳಲ್ಲಿ ಪ್ರಮುಖವಾದದ್ದು. ರಾಜನೇ ಇರಲಿ ರಾಣಿಯೇ ಇರಲಿ ಕೆಲಸ ಮಾಡಿಯೇ ಊಟ ಮಾಡಬೇಕು. ಸ್ವಂತ ಬೋಳೆಶಂಕರ ಮತವನ್ನು ರಾಣಿ ಪ್ರತಿನಿತ್ಯ ಹೊಲದಲ್ಲಿ ಕೆಲಸ ಮಾಡಿಯೇ ಊಟ ಮಾಡುತ್ತಿದ್ದರು. ಸೋಲಿನ ನಂತರ ಸೈತಾನನಿಗೆ ಊಟಕ್ಕೂ ಗತಿ ಇಲ್ಲದಂತಾಯಿತು. ಅವರಿವರನ್ನು ಕೇಳಿ ಕೆಲಸ ಮಾಡದಿದ್ದರಿಂದ ಊಟ ಕಾಣದನಾಗುತ್ತಾನೆ. ಚಿನ್ನದ ನಾಣ್ಯವನ್ನು ಬೇಕಾದಷ್ಟು ಕೊಡುವುದಾಗಿ ಹೇಳಿದರೂ ಸೈತಾನನಿಗೂ ಯಾರು ಊಟಕ್ಕೆ ಕೊಡುವುದಿಲ್ಲ. ಕೊನೆಗೆ ಆತ ಕೊಡಂಗಿಯೊಡನೆ ಬೋಳೆಶಂಕರನ ಅನುಮತಿ ಸಿಕ್ಕಿ ಊಟದ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತುಕೊಳ್ಳುತ್ತಾನೆ. ಬಡಿಸುತ್ತಾ ಬಂದ ರಾಣಿ ಸೈತಾನನಿಗೆ ಕೆಲಸ ಮಾಡದವಾಗಿದ್ದರಿಂದ ಕೆಲಸ ಮಾಡಿದವರ ಊಟದ ನಂತರ ಸೋಮಾರಿಗಳ ಊಟದ ಪಂಕ್ತಿಯಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾಳೆ. ಬೋಳೆಶಂಕರ ಇದನ್ನೇ ವಿವರಿಸಿ ಹೇಳುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 15. ತಲೆಯಿಂದ ಕೆಲಸ ಮಾಡಿಕೊಡುವುದು ನಿಮಗೆ ಹೀಗೆಂದು ಹೇಳಿಕೊಡುತ್ತೇನೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನದ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳೆಶಂಕರ್ ನಾಟಕದ ಕೇಳಿ ತಿಳ್ಕೋ ಎನ್ನ ಸುದ್ದಿ ಕೇಳಿ ನಮಗಂತ ದೃಶ್ಯದಿಂದ ಆಯ್ದುಕೊಳ್ಳಲಾಗಿದೆ. ಕೈಯಿಂದ ಕೆಲಸ ಮಾಡುವುದು ಮುಖ್ಯವಲ್ಲ, ತಲೆಯಿಂದ ಕೆಲಸ ಮಾಡುವುದು ಮುಖ್ಯ ಎಂದು ವಿವರಿಸುವ ಸಂದರ್ಭದಲ್ಲಿ ಸೈತಾನ್ ಬೋಳೆಶಂಕರನಿಗೆ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಸೈತಾನನ ಪ್ರಕಾರ ಮನುಷ್ಯ ತಲೆಯಿಂದ ಕೆಲಸ ಮಾಡಬೇಕಾದದ್ದು ಬಹುಮುಖ್ಯ. ತಲೆಯಿಂದ ಕೆಲಸ ಮಾಡಿದರೆ ಯಾವ ಶ್ರಮವಿಲ್ಲದೆ ಸಾಕಷ್ಟು ಗಳಿಸಬಹುದು, ಬೇಕಾದಂತೆ ಅಧಿಕಾರ ಮಾಡಬಹುದು, ಹಾಗೂ ಏನೆಲ್ಲ ಸಾಧಿಸಿ ಆಧುನಿಕ ರಾಜ್ಯ ನಿರ್ಮಿಸಬಹುದು ಎಂಬುದು ಸೈತಾನನ ಬಲವಾದ ನಂಬಿಕೆ. ಕೆಲಸ ಮಾಡಿದರೆ ಮಾತ್ರ ಉಣ್ಣುವ ಅವಕಾಶವೇನು ಬೋಳೆಶಂಕರನಿಗೆ ತಲೆಯಿಂದ ಕೆಲಸ ಮಾಡುವ ತಲೆಯೇ ಇಲ್ಲವೆಂಬುದು ಆತನ ನಿಲುವು. ಅಂತ್ಯ ತನಗೆ ಊಟಕ್ಕೆ ಅವಕಾಶ ಕೊಡದ ಬೋಳೆಶಂಕರನನ್ನು ಆತ ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡುತ್ತಾರಂತೆ ನಿನಗೇನಾದರೂ ಗೊತ್ತಿದೆಯಾ ಎಂದು ಕೇಳುತ್ತಾನೆ. ಅದಕ್ಕೆ ಬೋಳೆಶಂಕರ್, ನಾವು ಬೆಪ್ತ ತಕ್ಕಡಿಯ ನಮಗೆ ಹೇಗೆ ತಿಳಿಯಬೇಕು, ನಮ್ಮ ಬಹುಪಾಲಿನ ಕೆಲಸಗಳನ್ನೆಲ್ಲ ಕೈಗಳಿಂದ ಬೆನ್ನಿನಿಂದ ಮಾಡುತ್ತೇವೆ ಎನ್ನುತ್ತಾನೆ. ಆಗ ಸೈತಾನ್ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 16. ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದೆ ಅಲ್ಲ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಚಂದ್ರಶೇಖರ್ ಕಂಬಾರ್ ಬೋಳೆಶಂಕರ್ ನಾಟಕದ ಜಯ ಜಯ ಶಿವಪುರಿಗೆ ದೃಶ್ಯದಿಂದ ಆಯ್ದುಕೊಳ್ಳಲಾಗಿದೆ. ತಲೆಯ ಬೆಲೆಯ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಸೈತಾನ್ ಜನತೆಗೆ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ತಲೆಯಿಂದ ಕೆಲಸ ಮಾಡದೆ ಕೇವಲ ಕೈಯಿಂದ ಕೆಲಸ ಮಾಡಿ ನಗರದ ಸುಖದಿಂದ ಜನ ವಂಚಿತರಾಗಿದ್ದಾರೆ ಎಂಬುದು ಸೈತಾನನ ವಿಚಾರ. ತಲೆಯ ಮೇಲೆ ತಿಳಿದಿದ್ದಾದರೆ ಸ್ವರ್ಗದ ಸುಖಗಳನ್ನು ಸೂರೆ ಮಾಡುವ ಸೀಟಿ ಕಟ್ಟಬಹುದು. ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನದಿನಕ್ಕೆ ಹೆಚ್ಚಿಸುವ ಸೀಟಿ ನಗರ ಕಟ್ಟಬಹುದು. ಶ್ರಮವನ್ನೇ ವಿನಿಯೋಗಿಸುವುದೆಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯುವುದಕ್ಕೆ ಆಗಿದೆ ಎನ್ನುವುದು ಆತನ ನಿಲುವು. ಸೈತಾನ ಇದನ್ನು ಜನತೆಗೆ ಈ ಮಾತನ್ನು ಹೇಳುತ್ತಾನೆ. 2. ಒಂದು ವಾಕ್ಯಕ್ಕೆ 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಬೋಳೆಶಂಕರ್ನ ಊರು ಯಾವುದು? ಉತ್ತರ: ಬೋಳೆಶಂಕರ್ನ ಊರು ಶಿವಪೂರು. ಪ್ರಶ್ನೆ 2. ಬೋಳೆಶಂಕರ್ನ ಅಣ್ಣ ಅತ್ತಿಯರಿಗೆ ಉಂಟಾದ ಆಸೆ ಯಾವುದು? ಉತ್ತರ: ಬೆಟ್ಟದ ನೆತ್ತಿಯಿಂದ ಧುಮುಕುವುದು ಬೋಳೆಶಂಕರನ ಅಣ್ಣ ಅತ್ತಿಯರಿಗೆ ಉಂಟಾದ ಆಸೆ. ಪ್ರಶ್ನೆ
3. ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ಉತ್ತರ. ಪಿಶಾಚಿಗಳು ಮನುಷ್ಯನನ್ನು ಆತನ ದೌರ್ಬಲ್ಯಗಳ ಮೂಲಕ ಪ್ರವೇಶಿಸುತ್ತವೆ. ಪ್ರಶ್ನೆ 4. ಬದುಕಿನ ಬಗ್ಗೆ ಅವನಿಗೆ ಒಂದು ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ? ಉತ್ತರ. ಬದುಕಿನ ಬಗ್ಗೆ ಅವನಿಗೆ ಒಂದು ತಕರಾರಿಲ್ಲ ಎಂದು ಪಿಶಾಚಿ ಬೋಳೆಶಂಕರನ ಬಗ್ಗೆ ಹೇಳುತ್ತದೆ. ಪ್ರಶ್ನೆ 5. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಉತ್ತರ. ಪಿಶಾಚಿಗಳು ಶಿವನ ಹೆಸರು ಕೇಳಿದರೆ ಹೆದರುತ್ತವೆ. ಪ್ರಶ್ನೆ 6. ಬೋಳೆಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು? ಉತ್ತರ. ಬೋಳೆಶಂಕರನ ಹೊಟ್ಟೆ ನೋವು ಪಿಶಾಚಿ ಕೊಟ್ಟ ಪೇನಿಂದ ಮಾಯವಾಯಿತು. ಪ್ರಶ್ನೆ 7. ಬೋಳೆಶಂಕರ್ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ? ಉತ್ತರ. ಬೋಳೆಶಂಕರ್ನ ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ. ಪ್ರಶ್ನೆ 8. ಬೋಳೆಶಂಕರ್ನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಉತ್ತರ. ಪಿಶಾಚಿ ಮುದುಕಿ ವೇಷದಲ್ಲಿ ಬೋಳೆಶಂಕರ್ನಿಂದ ಬೇರು ಕಿತ್ತುಕೊಳ್ಳಲು ಬರುತ್ತದೆ. ಪ್ರಶ್ನೆ 9. ರಾಜ್ಕುಮಾರಿಗೆ ಬಂದ ರೋಗ ಯಾವುದು? ಉತ್ತರ. ರಾಜ್ಕುಮಾರಿಗೆ ಬಂದ ರೋಗ ಹೊಟ್ಟೆ ನೋವು. ಪ್ರಶ್ನೆ 10. ಹುಡುಗಿಯರ ಹಾಡಿಗೆ ಪ್ರಶ್ನೆ 10. ಹುಡುಗಿಯರ ಹಾಡಿಗೆ ಬೋಳೆಶಂಕರ್ ಬಹುಮಾನವಾಗಿ ಏನನ್ನು ಕೊಡುವನು? ಉತ್ತರ. ಬೋಳೆಶಂಕರ್ ಹುಡುಗಿಯರ ಹಾಡಿಗೆ ಚಿನ್ನದ ನಾಣ್ಯದ ಬಹುಮಾನವನ್ನು ಕೊಡುವನು. ಪ್ರಶ್ನೆ 11. ಸೈನಿಕರು ಯಾವುದಕ್ಕೆ ಜಯವಾಗಲೆಂದು ಹಾಡಿದರು? ಉತ್ತರ. ಸೈನಿಕರು ಕೋವಿಗೆ ಜಯವಾಗಲೆಂದು ಹಾಡಿದರು. ಪ್ರಶ್ನೆ 12. ಕತ್ತಲೆಯ ನಿಜ ಜನಕನು ಯಾರು? ಉತ್ತರ. ಕತ್ತಲೆಯ ನಿಜ ಜನಕ ಸೈತಾನ್. ಪ್ರಶ್ನೆ 13. ಅಣ್ಣಂದಿರಿಗೆ ಯಾವ ರೋಗ ಹಿಡಿದಿದೆ ಎಂದು ಬೋಳೆಶಂಕರ್ ಹೇಳುತ್ತಾನೆ? ಉತ್ತರ. ಅಣ್ಣಂದಿರಿಗೆ ಅತಿ ಆಸೆ ರೋಗ ಹಿಡಿದಿದೆ ಎಂದು ಬೋಳೆಶಂಕರ್ ಹೇಳುತ್ತಾನೆ. 2. 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರ್ನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ? ಉತ್ತರ. ಬೆಟ್ಟದ ಮೇಲಿನ ದೇವತೆ ಬೋಳೆಶಂಕರ್ನ ಅಣ್ಣ ಅತ್ತಿಯರಿಗೆ ಹೂವಿನ ಪೊದೆಯ ಮರೆಯಲ್ಲಿ ನಿಂತುಕೊಂಡು ಕೈ ಮಾಡಿ ಕರೆದಂತೆ, ದುಂಡಕ್ಕೆ ಉರಿಯ ಕಣ್ಣಿನವಳಂತೆ, ಹೊಳೆಯುವ ಹಲ್ಲಿನವಳಂತೆ ಕಾಣಿಸುತ್ತದೆ. ಪ್ರಶ್ನೆ 2. ಸಾವರ್ಣನು ತನ್ನ ಸೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ಉತ್ತರ. ದುಡ್ಡಿರುವ ಪೆಟ್ಟಿಗೆ ತನಗಿರಲಿ, ಒಳ್ಳೆ ಗದ್ದೆ ತೋಟ ಹೊಲವೆಲ್ಲ ಸರದಾರನಿಗಿರಲಿ, ನದಿ ಹತ್ತಿರದ ಕಲ್ಲು ಮರಡಿ ಬೆಪ್ಪಕ್ಕಡ್ಡಿರಲಿ ಎಂದು ಸಾತ್ಕರ್ಣ ತನ್ನ ಸೋದರರಿಗೆ ಆಸ್ತಿ ಹಂಚಿದ. ಪ್ರಶ್ನೆ 3. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದು ಏಕೆ? ಉತ್ತರ. ಸೈತಾನನ 3 ಪಿಶಾಚಿಗಳನ್ನು ಬೋಳೆಶಂಕರನ ಮತವನ್ನು ಅಣ್ಣಂದಿರ ನಡುವೆ ಜಗಳ ತಂದಿಕ್ಕಿ ಸರ್ವನಾಶ ಮಾಡುವುದಕ್ಕೆ ಭೂಲೋಕಕ್ಕೆ ಕಳಿಸಿದ. ಪ್ರಶ್ನೆ 4. ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ? ಉತ್ತರ. ಕೋಡಂಗಿ ತಾನು ಬೆಳಗ್ಗೆಯಿಂದ 18 ರೊಟ್ಟಿ ತಿನ್ನುವ, 8 ಮುದ್ದೆ ನುಂಗುವ, ಸೋಲ್ಗಿ ಅನ್ನ ಉಂಡು 1 ಗಡಿಗೆ ಮಜ್ಜಿಗೆ ಕುಡಿಯುವ, 3 ಗಂಟೆ ನಿದ್ದೆ ಮಾಡುವ ಕೆಲಸವನ್ನು ಮಾಡಿದ್ದೇನೆಂದು ಹೇಳುತ್ತಾನೆ. ಪ್ರಶ್ನೆ 5. ರಾಜ್ಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೂರು ಸಾರುತ್ತಾರೆ? ಉತ್ತರ. ರಾಜ್ಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಅರ್ಧ ರಾಜ್ಯ, ಇಡೀ ರಾಜ್ಯ ಹಾಗೂ ರಾಜ್ಕುಮಾರಿಯನ್ನು ಮದುವೆ ಮಾಡಿಕೊಡುವ ಬಹುಮಾನ ಕೊಡುವುದಾಗಿ ಡಂಗೂರು ಸಾರುತ್ತಾರೆ. ಪ್ರಶ್ನೆ 6. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿ ಕೊಡುತ್ತವೆ? ಉತ್ತರ.
ಪಿಶಾಚಿಗಳು ಜೋಳದಿಂದ ನಾಣ್ಯವನ್ನು, ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿ ಕೊಡುತ್ತವೆ. ಪ್ರಶ್ನೆ 7. ಬೋಳೆಶಂಕರ ಹುಡುಗಿಯರಿಗೆ ಚಿನ್ನದ ಕೊಟ್ಟಿದ್ದಕ್ಕೆ ಸಾತ್ಕರಣ್ಣನು ಏನು ಹೇಳುತ್ತಾನೆ? ಉತ್ತರ: ಜವಾಬ್ದಾರಿ ಹುಡುಗಿಯರಿಗೆ, ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆ ಅಂತೆಲ್ಲ ನನಗೆ ಕೊಡಬಾರ್ದಿತ್ತೆ. ನನಗೆ ತುಸು ಹಣ ಸಿಕ್ಕಿದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದಲ್ಲೇ ಮೂಲೆ ಮೂಲೆಯಲ್ಲೂ ಮೊಟ್ಟೆ ಇಡುವ ಹಾಗೆ ಮಾಡ್ತಿದೆ ಎಂದು ಸಾತ್ಕರ್ಣನು ಹೇಳುತ್ತಾನೆ. ಪ್ರಶ್ನೆ 8. ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ? ಉತ್ತರ: ಬಿರುಗಾಳಿಯಂತೆ ಹರಿಯುವ ನದಿ ನಿಲ್ಲುವಂತೆ, ಯಾರ್ದೋ ಪಿಸುದನಿ ಕೇಳಿಸುವಂತೆ, ಕಾಲು ಭೂಮಿಯ ಮೇಲಿದ್ದರೂ ಯಾರ್ದೋ ತಲೆ ಕಂಡಂತೆ ಸೈತಾನನ ಆಗಮನವಾಯಿತೆಂದು ಭಾಗವತ ತಿಳಿಸಿದ್ದಾನೆ. ಪ್ರಶ್ನೆ 9. ಸೈತಾನನಿಗೆ ಮೊದಲು ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ? ಉತ್ತರ: ಕೈ ಕೆಲಸ ಮಾಡಿ ಜಿಡ್ಡು ಗಟ್ಟಿಲ್ಲದ್ರಿಂದ ಸೈತಾನನಿಗೆ ಮೊದಲು ಪಂಕ್ತಿಯ ಊಟ ನಿರಾಕರಿಸಲಾಗುತ್ತದೆ. ಪ್ರಶ್ನೆ 10. ಬೋಳೆಶಂಕರ್ ಏನೆಂದು ಡಂಗೂರು ಸಾರುತ್ತಾನೆ? ಉತ್ತರ: ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ. ತಲೆಯಿಂದ ಕೆಲಸ ಮಾಡೋದನ್ನು ಕಲಿಸಿಕೊಡ್ತಾನೆ. ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರದಲ್ಲಿ ಸೇರಬೇಕೆಂದು ಡಂಗೂರು ಸಾರುತ್ತಾನೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೋಳೆಶಂಕರ್ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ? ಉತ್ತರ: ಬೋಳೆಶಂಕರ್ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಸ್ವಾರಸ್ಯಪೂರ್ಣವಾಗಿ ಪರಿಚಯಿಸುತ್ತಾರೆ. ಶಿವಾಪುರದಲ್ಲಿ ವಾಸಿಸುವ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರಿಬ್ಬರು. ದೊಡ್ಡವನನ್ನು ಸರ್ದಾರ್ ಸೋಮಣ್ಣ ಆಳುವುದಕ್ಕೆ ಹುಟ್ಟಿದವನು. ಕುರಿ ಕೋಳಿ ಕೊಂದವನು. ಅವು ಸಿಗದಿದ್ದರೆ ಮಾತು ಸಾಧ್ಯವಾದರೆ ಮನುಷ್ಯನನ್ನು ಕೊಲ್ಲಬಲ್ಲವನು. ಎರಡನೆಯವನು ಸಾತ್ಕಾರ್ ಕಾಮಣ್ಣ. ಈತ ಹೊಟ್ಟೆ ಮಜಬೂತಣ್ಣ. ಅದಕ್ಕೆ ಅವನ ಉರ್ಫ್ ನಾಮೆ ಡಬ್ಬಣ್ಣ. ಎಣಿಸೋದರಲ್ಲಿ ಜಾಣ. ಹಸು ಎಣಿಸುತ್ತಾನೆ, ಹಣ ಎಣಿಸುತ್ತಾನೆ. ಯಾರ್ಯಾರ ಜಮೀನು ಎಷ್ಟು ಎಕರೆ ಐತಣ್ಣ ಅಂದರೆ ತಕ್ಷಣ ಅಂಕಿಯಲ್ಲೇ ಹೇಳುವಾತ. ಏನು ಮೂರನೇವನು ಬೆಪ್ಪಕಡ್ಡಿ ಬೋಳೆಶಂಕರ್. ಅವನಾಯ್ತು ಭೂಮಿ ಸೀಮೆ ಆಯ್ತು, ಮಳೆ ಬೆಳೆ ಆಯ್ತು. ಒಂದು ನೊಣ ನೋಯಿಸಿದವನಲ್ಲ. ಮಳೆ ಬರುವುದನ್ನು 1 ವಾರಕ್ಕೆ ಮುಂಚೆ ಹೇಳಬಲ್ಲ. ನಿಂತ ನೀರಿಗೆ ಹರಿಯುವುದಕ್ಕೆ ಕಾಲುವೆ ತೋಡಬಲ್ಲ. ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ. ಹೂವಿಗೆ ಬೀಳುವ ಕನಸು ಹೇಳಬಲ್ಲ. ಇನ್ನೇನಪ್ಪ ಅಂದರೆ ಕೈ ಬೆರಳೆಲ್ಲ ಎಣಿಸುವುದಕ್ಕೆ ಬರುತ್ತಿರಲಿಲ್ಲ ಬೋಳೆಶಂಕರನಿಗೆ. ಹೀಗೆ ಬೋಳೆಶಂಕರ್ ಮತ್ತು ಅವನ ಅಣ್ಣಂದಿರು ಭಾಗವತರು ಸ್ವಾರಸ್ಯಪೂರ್ಣವಾಗಿ ಪರಿಚಯಿಸುತ್ತಾರೆ. ಪ್ರಶ್ನೆ 2. ಬೋಳೆಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣ? ಉತ್ತರ: ಬೋಳೆಶಂಕರನ ಒಂದು ನೊಣವನ್ನು ನೋಯಿಸದ ಮನುಷ್ಯನಲ್ಲವಾದರೂ ಪಿಶಾಚಿಗೂ ಜಗ್ಗದ ಗಟ್ಟಿ ನಿಲುವಿನ ಮನುಷ್ಯ. ಆತ ಮಹಾ ಪಾಕಡ. ಆಸ್ತಿ ಭಾಗ ಮಾಡಿಕೊಡುವಾಗ ಅಣ್ಣ ತಮ್ಮಂದಿರು ಜಗಳಾಡಿ ಕಣ್ಣು ಕಿವಿ ಕಿತ್ತಾಡುತ್ತಾರೆಂದು 3 ಪಿಶಾಚಿಗಳು ಅಂದುಕೊಂಡಿದ್ದವು. ಈಗ ಬೆಪ್ಪತಕ್ಕಡಿ ಅವರು ಕೇಳಿದ್ದನ್ನೆಲ್ಲ ಕೊಟ್ಟೆ ಬಿಡುತ್ತಾನೆ. ಇವನು ಪಂಚೇಂದ್ರಿಯಗಳು ಎಲ್ಲರಿಗಿಂತ ಚುರುಕು. ಇವನ ಅಣ್ಣಂದಿರ ಹಿಂದೆ ಪಿಶಾಚಿಗಳು ಗಾಳಿಯಾಗಿ ನಿಂತಿದ್ದರೆ ಪತ್ತೆ ಮಾಡಿ ಹೇಳೇ ಬಿಡುವನು. ಪಿಶಾಚಿಯಾಗಿ ಇಷ್ಟು ವರ್ಷ ಸರಿಸುವಾದರೂ ತನ್ನ ಅನುಭವಕ್ಕೆ ಮಸಿ ಬೆಳೆಯುವಂಥದ್ದು ಇಂಥ ಪಾಕಡನನ್ನು ತಾನಿನ್ನೂ
ನೋಡಿರಲಿಲ್ಲ ಎಂದುಕೊಳ್ಳುತ್ತದೆ. ಪಿಶಾಚಿ ಒಂದು. ಆದರೆ ಈ ಪಾಕಡ ಬೋಳೆಶಂಕರ್ನ ಅಣ್ಣಂದಿರು ಹಾಗಲ್ಲ. ಅವರು ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತಹವರು. ಪಿಶಾಚಿ 2 ಮತ್ತು 3 ತಲೆ ತುರಿಸಿಕೊಳ್ಳುವ ಮೊದಲೇ ಇವರು ವಶವಾಗಿದ್ದರು. ಇವರ ಹಿಂದೆ ನಿಲ್ಲುವುದಷ್ಟೇ ತಡ ಈ 3 ತಮ್ಮ ತಮ್ಮ ಹೆಂಡಂದಿರೊಂದಿಗೆ ಬೆಟ್ಟದ ತುದಿಯಿಂದ ನೆಗೆದು ಬೀಳುವುದಕ್ಕೆ ಚಡಪಡಿಸುತ್ತಿದ್ದರು. ಅಂತೆ ಪಿಶಾಚಿ ಬೋಳೆಶಂಕರ್ನ ಅಣ್ಣಂದಿರೇ ವಾಸಿ ಎಂದು ಕೊಳ್ಳುತ್ತದೆ. ಪ್ರಶ್ನೆ 3. ಬೋಳೆಶಂಕರನು ನಾಣ್ಯ ಹಾಗೂ ಸೈನಿಕರನ್ನು ಪಡೆದ ಪ್ರಸಂಗವನ್ನು ವಿವರಿಸಿ. ಉತ್ತರ. ಬೋಳೆಶಂಕರ್ ನಾಣ್ಯ ಮತ್ತು ಸೈನಿಕರನ್ನು ಪಡೆದ ಪ್ರಸಂಗವು ಅತ್ಯಂತ ಸ್ವಾರಸ್ಯಪೂರ್ಣವಾದದ್ದು. ತನ್ನನ್ನು ಹಿಡಿದು ಸೈತಾನಿಗೆ ಒಪ್ಪಿಸಲು ಬಂದ ಪಿಶಾಚಿ 1 ಆತ ತಿರುಮಂತ್ರ ಹಾಕಿದ ಪಾಕಣ ಪಿಶಾಚಿ 1 ಶಿವ ಸ್ಮರಣೆಯಿಂದರಲ್ಲಿ ತನ್ನ ಅಂಕಿತದಲ್ಲಿಟ್ಟುಕೊಂಡು ಬೋಳೆಶಂಕರ ಅದು ತಾನು ಹೇಳಿದಂತೆ ಮಾಡಲು ಅಂಕಿತದಲ್ಲಿಟ್ಟುಕೊಳ್ಳುತ್ತಾನೆ. ಜೋಳದಿಂದ ನಾಣ್ಯವನ್ನು ಹಾಗೂ ಹುಲ್ಲಿನಿಂದ ಸೈನಿಕರನ್ನು ಮಾಡುವ ಮಂತ್ರವನ್ನು ಪಿಶಾಚಿ 1ರಿಂದ ಪಡೆದುಕೊಳ್ಳುತ್ತಾನೆ. ಮುಂದೆ ಆತನ ನಾಣ್ಯ ಸೈನಿಕರನ್ನು ಮಾಡಿದರೂ ಒಳ್ಳೆಯದಕ್ಕೆ ಬಳಸಿಕೊಳ್ಳುತ್ತಾನೆ. ತನ್ನಿಂದ ನಾಣ್ಯ ಸೈನಿಕರನ್ನು ಮಾಡಿಸಿಕೊಂಡ ಅಣ್ಣಂದಿರು ಹದ್ದು ಮೀರಿ ವರ್ತಿಸಿದಾಗ ಅವರನ್ನು ಹದ್ದು ಬಸ್ತಿಯಲ್ಲಿಡುತ್ತಾನೆ. ಪ್ರಶ್ನೆ 4. ರಾಜಕುಮಾರಿಯ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೆಶಂಕರ್ ರಾಜನಾದ ಕಥೆಯನ್ನು ತಿಳಿಸಿರಿ. ಉತ್ತರ. ರಾಜಕುಮಾರಿ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೆಶಂಕರ್ ರಾಜನಾದ ಕಥೆಯು ಎಷ್ಟು ಸ್ವಾರಸ್ಯಪೂರ್ಣವಾಗಿದೆ. ಯಾವ ವೈದ್ಯರಿಂದಲೂ ವಾಸಿಯಾಗದ ರಾಜಕುಮಾರಿಯ ಹೊಟ್ಟೆ ನೋವನ್ನು ಬೋಳೆಶಂಕರ್ ಪಿಶಾಚಿ 3ರಿಂದ ಪಡೆದ ಬೇನಿಂದ ವಾಸಿ ಮಾಡುತ್ತಾನೆ. ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಮಗಳನ್ನು ಕೊಟ್ಟು ರಾಜನ್ನಾಗಿ ಮಾಡುವುದಾಗಿ ರಾಜ ಡಂಗೂರು ಸಾರಿದ್ದನಷ್ಟೇ. ಅಂತೆ ವಾಸಿ ಮಾಡಿದರೆ ಬೋಳೆಶಂಕರ್ ರಾಜಕುಮಾರಿಯನ್ನು ಮದುವೆಯಾಗಿ ರಾಜನಾಗುತ್ತಾನೆ. ಪ್ರಶ್ನೆ 5. ತನ್ನ ಕನಸನ್ನು ಕುರಿತು ಬೋಳೆಶಂಕರ್ ಮಂತ್ರಿಗೆ ಹೇಳಿದನು. ಉತ್ತರ. ಬೋಳೆಶಂಕರನಿಗೆ ಆತನದೇ ಆದ ಕನಸು ಇದ್ದಿತು. ತಾವು ಒಂದು ಪಕ್ಷ ರಾಜನಾದರೆ ಶ್ರಮಜೀವಿ ಪರಂಪರೆಯ ರಾಜ್ಯವನ್ನು ಸ್ಥಾಪಿಸುವ ಮಹತ್ವಾಕಾಂಕ್ಷೆ ಆತನದಾಗಿತ್ತು. ತಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರುವಂತಿಲ್ಲ, ತೆರಿಗೆ ನಾಣ್ಯಗಳಿರುವಂತಿಲ್ಲ. ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯಬೇಕು, ಎಲ್ಲರೂ ಉಣ್ಣಬೇಕು. ದುಡಿಯದೆ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ ಎಂದು ಬೋಳೆಶಂಕರ್ನ ಮಂತ್ರಿಗೆ ಹೇಳಿದ ಕನಸು. ಪ್ರಶ್ನೆ 7. ಸೈತಾನನು ತನ್ನ ಪರಿಚಯ ಮಾಡಿಕೊಂಡ ಬಗೆ ಹಾಗೂ ಬಂದಂತ ಕಾರಣಗಳನ್ನು ತಿಳಿಸಿ. ಉತ್ತರ. ಸೈತಾನ್ ತಾನು ಭೂಮಿಯಲ್ಲಿ ಸರ್ವರಿಗೂ ಬಲು ಗರ್ವ ಕೊಟ್ಟು ಅವರಿಗೆ ದುರ್ವ್ಯಸನ ಅಂಟಿಸಿ ನಿರ್ವಶ ಮಾಡುತ್ತಾ ಸೃಷ್ಟಿಯನ್ನು ಹಾಳು ಮಾಡಿ ತುಷ್ಟಿಯನ್ನು ಪಡುವಂತ ಸುಳ್ಳಿಗೆ ಹಳವ ಸತ್ಯಕ್ಕೆ ಹೊಸವನಾಗಿರುವಂತ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಅದ್ದುತ್ತ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂತಹ ಧಿಮಂತ ಎಂದು ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ. ಬೋಳೆಶಂಕರನ ಮತವನ್ನು ಅಣ್ಣಂದಿಯರನ್ನು ಸರ್ವನಾಶ ಮಾಡುವ ಕಾರಣಕ್ಕಾಗಿಯೇ ಸೈತಾನ್ ಬಂದಿದ್ದ. ಪ್ರಶ್ನೆ 8. ಬೋಳೆಶಂಕರ್ ತನ್ನ ಅಣ್ಣಂದಿರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಡಲು ಏಕೆ ನಿರಾಕರಿಸುತ್ತಾನೆ. ಉತ್ತರ. ಬೋಳೆಶಂಕರ್ ತನ್ನ ಅಣ್ಣಂದಿರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಡಲು ನಿರಾಕರಿಸುವುದಕ್ಕೆ ಅಣ್ಣಂದಿರರ ದೌರ್ಜನ್ಯವೇ ಕಾರಣ. ಬೋಳೆಶಂಕರ್ ತಾನು ಸರ್ದಾರನಿಗೆ ಮಾಡಿಕೊಟ್ಟ ಸೈನಿಕರು ಹಾಡಿಕೊಂಡು ಸಾಲಾಗಿ ಕುಣಿಯುತ್ತಾರೆಂದು ತಿಳಿದಿದ್ದ. ಆದರೆ ಸರ್ದಾರನ ಸೈನಿಕರು ಬೇರೆಯವರನ್ನು ಕೊಲ್ಲುತ್ತಿದ್ದರೂ ಆತನ ಸೈನಿಕರಿಂದಾಗಿ ಎಷ್ಟೋ ಜನ ಮಕ್ಕಳು, ವಯಸ್ಸಾದವರು ಅನಾಥರಾಗಿದ್ದರು. ದಿನ ಬೆಳಗಾದರೆ ಸೈನಿಕರನ್ನು ಮಾಡಿಕೊಡುವುದು ಇನ್ನೂ ಬೋಳೆಶಂಕರನಿಗೆ ಸಾಧ್ಯವಿರಲಿಲ್ಲ. ಅದು ಆತನಿಗೆ ಭಯಂಕರ ಮೂರ್ಖತನವಾಯಿತು. ಇನ್ನು ಸತ್ಕಾರ ಡಬ್ಬುವನ್ನು ತೆರಿಗೆ ಭಾರ
ಸಹಿಸದೆ ಜನ ತಮ್ಮಲ್ಲಿ ಹಸುಕರು ಮಾರಿ ತೆರಿಗೆ ಕಟ್ಟಿ ಬೋಳಶಂಕರ ರಾಜ್ಯಕ್ಕೆ ವಲಸೆ ಹೊರುತ್ತಿದ್ದರು. ನಿನ್ನ ಕಾರ್ಖಾನೆಗೆ ಹೋಗಿ ನುಂಗಲಾರದೆ ಜನ ಓಡಿ ಬರುತ್ತಿದ್ದರು. ಬೆಳೆಯುವ ಮಕ್ಕಳಿಗೆ ಹಸುವಿನ ಹಾಲು ಸಿಕ್ಕುತ್ತಿರಲಿಲ್ಲ. ಇಂಥ ರಾಜ್ಯಭಾರದಿಂದ ರೀತಿ ಬೋಳಶಂಕರನಿಗೆ ಸರಿ ಬರುವುದಿಲ್ಲ. ಈ ಕಾರಣಕ್ಕಾಗಿ ಬೋಳಶಂಕರ್ ತನ್ನ ಅಣ್ಣಂದಿರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಡಲು ನಿರಾಕರಿಸುತ್ತಾನೆ. ಪ್ರಶ್ನೆ 9. ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸುತ್ತಾರೆ? ಉತ್ತರ: ಯುದ್ಧ ಮಾಡಲು ಸೈನಿಕರು ನಿರಾಕರಿಸಲು ಬಲವಾದ ಕಾರಣವಿದೆ. ಏಕೆಂದರೆ ಬೋಳಶಂಕರನ ಪರವಾಗಿ ನಿಂತಿದ್ದ ಜನರನ್ನು ಎದುರು ಹಾಕಿಕೊಳ್ಳಲು ಅವರಿಗೆ ಸಾಧ್ಯವಿರಲಿಲ್ಲ. ಊರಲ್ಲೆಲ್ಲ ಸೈನಿಕರ ಸುಳಿವಿರಲಿಲ್ಲ. ಜವ ಸೈನಿಕರನ್ನು ಹಳೆಯ ಸ್ನೇಹಿತರಂತೆ ಪ್ರೀತಿಯಿಂದ ನೋಡುತ್ತಾರೆ, ಊಟ ತಿಂಡಿ ಕೊಡುತ್ತಾರೆ. ಹಿಂದೆ ಬೋಳಶಂಕರನ ಮೆರವಣಿಗೆಯಲ್ಲಿದ್ದವರು ನೀವೆಲ್ಲವೂ ಎಂದು ಗುರುತು ಹಿಡಿಯುತ್ತಿದ್ದರು. ಹೀಗಾಗಿ ಯುದ್ಧ ಮಾಡಲು ಸಾಧ್ಯವಿರಲಿಲ್ಲ. ಪ್ರಶ್ನೆ 10. ಸೈನಿಕರು ಏನನ್ನು ನಾಶ ಮಾಡಿದರು ಎಂದು ಶಿವಪುರದ ಜನರು ಹೇಳುತ್ತಾರೆ? ಉತ್ತರ: ಶಿವಪುರದ ಜನರ ತಪ್ಪಿಲ್ಲದಿದ್ದರೂ ಸರ್ದಾರ ಸಾತ್ಕಾರ ಡಬ್ಬರ ಸೈನಿಕರು ಜನರ ಮನೆಗಳಿಗೆ ಬೆಂಕಿ ಇಡುತ್ತಿದ್ದರು. ನಿಮಗೆ ಬೆಂಕಿ ಇದ್ದರೆ ತೆಗೆದುಕೊಂಡು ಹೋಗಿರೆಂದು ಜನ ಹೇಳಿದರೂ ಕೇಳುತ್ತಿರಲಿಲ್ಲ. ಸೈನಿಕರು ದನಗಳನ್ನು ಕಡಿದು ಚೆಲ್ಲುತ್ತಿದ್ದರು. ಅವರು ಜನರ ತೋಟಕ್ಕೆ ಬಂದು ಬೇಕಾದಷ್ಟು ಎಳೆನೀರು ಕುಡಿಯುತ್ತಿದ್ದರು. ಬೇಕಿದ್ದರೆ ಇನ್ನೂ ಕುಡಿಯಿರೆಂದರೂ ಸಾಕಾದಷ್ಟು ಕುಡಿದ ಮೇಲೆ ಮರಗಳನ್ನು ಹಾಗೆ ಕಡಿದು ಉರುಳಿಸುತ್ತಿದ್ದರು. ಹಸಿರು ಗದ್ದೆಗೆ ಬೆಂಕಿಯಿಡುತ್ತಿದ್ದರು. ನಿಮಗೇನು ಬೇಕೆಂದು ಹೇಳಿದೆ ಎಂದು ತೆಗೆದುಕೊಂಡರೂ ಸರಿ, ನಿಮ್ಮ ಕೋಪಕ್ಕೆ ಕಾರಣವಾದರೂ ಏನು, ನಾವೇನು ಮಾಡಿದರೆ ನಿಮಗೆ ಸಮಾಧಾನವಾಗುತ್ತದೆ ಅದನ್ನಾದರೂ ಹೇಳಿ ಎಂದಾದರೂ ಪುನಃ ಅದಕ್ಕೆ ಕಾರ್ಯ ಮಾಡುತ್ತಿದ್ದರು. ಹೀಗೆ ಸೈನಿಕರು ಏನು ಮಾಡಿದರೆಂಬುದನ್ನು ಶಿವಪುರದ ಜನರು ಹೇಳುತ್ತಾರೆ. ಪ್ರಶ್ನೆ 11. ಚಿನ್ನ ತೆಗೆದುಕೊಂಡು ಅನ್ನ ಕೊಡಿ ಎಂದು ಸೈತಾನನಿಗೆ ಶಿವಪುರದ ಜನರು ಹೇಗೆ ಪ್ರತಿಕ್ರಿಯಿಸಿದರು? ಉತ್ತರ: ಬೋಳಶಂಕರನಿಂದ ಸೋತ ಸೈತಾನನಿಗೆ ಹಸುವಿನ ಚಿಂತೆ ಕಾಡತೊಡಗುತ್ತದೆ. ಸೈತಾನಾದರೂ ವರ್ಷದಲ್ಲಿ ಒಂದು ದಿನ ಜನರಂತೆ ಊಟ ಮಾಡಬೇಕೆನಿಸುತ್ತದೆ. ಅವನ ದುರ್ದೈವಕ್ಕೆ ಇಂದು ಹಸುವಿನ ದಿನ. ಅಂತೆ ಸೈತಾನ್ ತನಗೆ ಹಸಿವಾಗಿದ್ದನ್ನು ತಿಳಿಸಿ ಚಿನ್ನದ ನಾಣ್ಯಕ್ಕೆ ಅನ್ನ ಕೊಡುವಂತೆ ಹೇಳುತ್ತಾನೆ. ಚೆನ್ನಾಗಿ ಉಂಡು ತಿಂದು ಕುಡಿದು ಒಳ್ಳೆಯ ಬಟ್ಟೆ ಇರಬೇಕೆಂದು ಸೈತಾನ್ ಬಯಸುತ್ತಾನೆ. ಆದರೆ ಏನೂ ಕೆಲಸ ಮಾಡುವುದಿಲ್ಲ. ದೇವರ ಹೆಸರಿನಲ್ಲಿ ಊಟ ಮಾಡಲು ನಿರಾಕರಿಸುತ್ತಾನೆ. ಪುಕ್ಕಟ್ಟೆ ಬೇಡ, ಪ್ರತಿಯಾಗಿ ಚಿನ್ನ ಕೊಡುತ್ತೇನೆ, ಅನ್ನ ಕೊಡಿ ಎನ್ನುತ್ತಾರೆ. ಆದರೆ ಜನ ಇದಕ್ಕೆ ಒಪ್ಪುವುದಿಲ್ಲ. ನಮ್ಮ ಮಕ್ಕಳ ಹತ್ತಿರ ಬೋಳಶಂಕರರ ಮಾಡಿಕೊಟ್ಟ ಚಿನ್ನದ ಚೂರುಗಳೇ ಬೇಕಾದಷ್ಟಿವೆ, ನಿನ್ನ ಚಿನ್ನ ತೆಗೆದುಕೊಂಡು ಏನು ಮಾಡೋಣ ಎನ್ನುತ್ತಿದ್ದರು. ಹೀಗೆ ಶಿವಪುರದ ಜನರು ಚಿನ್ನದ ತೆಗೆದುಕೊಂಡು ಅನ್ನ ಕೊಡಿ ಎಂದು ಸೈತಾನನಿಗೆ ಪ್ರತಿಕ್ರಿಯಿಸುತ್ತಿದ್ದರು. ಪ್ರಶ್ನೆ 12. ತಲೆಯಿಂದ ಕೆಲಸ ಮಾಡಬೇಕೆಂಬ ಸೈತಾನನ ಭಾಷಣದ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ: ತಲೆಯಿಂದ ಕೆಲಸ ಮಾಡಬೇಕೆಂಬ ಸೈತಾನನ ಭಾಷಣ ಅತ್ಯಂತ ಸ್ವಾರಸ್ಯಪೂರ್ಣವಾಗಿದೆ. ಅದು ಹೀಗಿದೆ: ನನ್ನ ಪ್ರೀತಿಯ ಬೆಪ್ಪ ತಕ್ಕಡಿಯಗಳೇ ಕೇಳಿ, ಮನುಷ್ಯ ಬರೀ ಕೈಯಿಂದಲೇ ಕೆಲಸ ಮಾಡಿ ಬದುಕಬೇಕಾಗಿದ್ದಿಲ್ಲ. ನಮಗೊಂದು ತಲೆ ಇದೆ ಅನ್ನೋದನ್ನು ಮರೆಯಬೇಡಿ. ದುರ್ದೈವ ಸಂಗತಿ ಎಂದರೆ ತಲೆ ಖಾಲಿ ಇಟ್ಟುಕೊಳ್ಳದೆ ನಿಮ್ಮಲ್ಲೂ ಫ್ಯಾಷನ್ ಆಗಿ ಬಿಟ್ಟಿದೆ. 10 ಚೀಲ ಚೋಳ ಅಂದರೆ ಇಬ್ಬರು ರೈತರ 6 ತಿಂಗಳ ಶ್ರಮ ಅಲ್ಲವೇ? ತಲೆಯ ಉಪಯೋಗ ಇರೋದು ಇಲ್ಲಿ. ನೀವು ನಾಣ್ಯವನ್ನು ಬಳಕೆಗೆ ತಂದರೆ 10 ಚೀಲ ಧಾನ್ಯವನ್ನು ಬೆರಳಗಣ್ಣಿಯಷ್ಟು ನಾಣ್ಯವಾಗಿ ವರ್ತಿಸಬಹುದು. ಈ ನಾಣ್ಯಗಳನ್ನು ಚಲಾವಣೆಗೆ ತಂದರೆ ಬೊಗಸೆಯಷ್ಟು ನಾಣ್ಯದಲ್ಲಿ 1000 ಜನರ 1 ವರ್ಷದ ಶ್ರಮ ಕೊಳ್ಳಬಹುದು. ಶ್ರಮವನ್ನು ಅಗ್ಗವಾಗಿ ಕೊಳ್ಳುವ ಹಾಗೂ ಮಾರುವ ಫ್ಯಾಕ್ಟರಿಗಳು ಮಾಡಿ ಜನ ಕೋಟಿಯನ್ನು ಕೈಲಿಟ್ಟುಕೊಳ್ಳಬಹುದು. ಇದೆಲ್ಲ ನೀವು ನಿಮ್ಮ ತಲೆಯಲ್ಲಿರುವ
ಬುದ್ಧಿ ಉಪಯೋಗಿಸುವುದರಿಂದ ಸಾಧ್ಯ. ನಗರದ ಸುಖಗಳಿಂದ ನೀವೆಲ್ಲ ವಂಚಿತರಾಗಿದ್ದೀರಿ. ನೀವು ಒಮ್ಮೆ ತಲೆಯ ಬೆಲೆ ತಿಳಿಯುವುದಾದರೆ ಸ್ವರ್ಗದ ಸುಖಗಳನ್ನು ಸೂರೆ ಮಾಡುವ ಸೀಟಿ ಕಟ್ಟಬಹುದು. ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು. ಶ್ರಮವನ್ನೇ ಉಪಯೋಗಿಸುವುದು ಅಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯುವುದು ಎಂದು ಮುಂತಾಗಿ ಹೇಳುತ್ತಾನೆ. ಇದು ತಲೆಯಿಂದ ಕೆಲಸ ಮಾಡಬೇಕೆಂಬ ಸೈತಾನನ ಭಾಷಣದ ಸ್ವಾರಸ್ಯ. ಪ್ರಶ್ನೆ 13. ಶ್ರಮ ಜೀವನ ಹಾಗೂ ಸರಳ ಬದುಕನ್ನು ರೂಢಿಸಿಕೊಂಡವರಿಗೆ ಪಿಶಾಚಿಗಳು ಏನು ಮಾಡಲಾರವು ಎಂಬುದು ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ? ಉತ್ತರ. ಶ್ರಮ ಜೀವನ ಹಾಗೂ ಸರಳ ಬದುಕನ್ನು ರೂಢಿಸಿಕೊಂಡವರಿಗೆ ಪಿಶಾಚಿಗಳು ಏನು ಮಾಡಲಾರವು ಎಂಬುದು ನಾಟಕದಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ಇದನ್ನು ನಾಟಕಕಾರರು ಬೋಳೆಶಂಕರನ ಪಾತ್ರದ ಮೂಲಕ ಬಹು ಸ್ಪಷ್ಟಪಡಿಸಿದ್ದಾರೆ. ಬೋಳೆಶಂಕರನದು ಶ್ರಮ ಜೀವನ ಮತ್ತು ಸರಳ ಬದುಕು. ದುಡಿಯದೆ ಉಣ್ಣುವುದು ಸೋಂಬೇರಿಯ ಲಕ್ಷಣ ಎನ್ನುವುದು ಆತನ ಜೀವನದ ಮೂಲ ತಿರುಳು. ರಾಜನಾಗ್ಲಿ ರಾಣಿಯಾಗ್ಲಿ ದುಡಿದೇ ಉಣ್ಣಬೇಕು. ತಾನು ರಾಜನಾದರೆ ಎಂಥ ರಾಜ್ಯವನ್ನು ಕಟ್ಟಬೇಕು ಎಂಬ ಬೋಳೆಶಂಕರನ ಕನಸು ಇಡೀ ನಾಟಕದ ತಿರುಳನ್ನೇ ಎತ್ತಿ ಹಿಡಿಯುತ್ತದೆ. ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳು ಇರೋದಿಲ್ಲ, ನಾಣ್ಯಗಳು ಇರೋದಿಲ್ಲ. ರಾಜಕಾರಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ, ಎಲ್ಲರೂ ಉಣ್ಣುತ್ತಾರೆ. ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ. ಇದು ಬೋಳೆಶಂಕರನ ಶ್ರಮ ಜೀವನ ಮತ್ತು ಸರಳ ಜೀವನ. ಆತ ರಾಜನಾದ ಮೇಲೂ ಹೊಲದಲ್ಲಿ ಕೆಲಸ ಮಾಡುತ್ತಾನೆ. ಆತನ ಜೊತೆಗೆ ಆತನ ರಾಣಿಯೂ ಕೆಲಸ ಮಾಡುತ್ತಾಳೆ. ಆತನ ಅರಮನೆಯಲ್ಲಿ ದುಡಿದವರಿಗೆ ಮೊದಲು ಪಂಕ್ತಿಯ ಊಟ, ಸೋಂಬಾರಿಗಳಿಗೆ ದುಡಿದವರ ಊಟ ಮುಗಿದ ಮೇಲೆ ಊಟ. ಇದನ್ನು ಬೋಳೆಶಂಕರನ ಚಾಚು ತಪ್ಪದೆ ನಡೆದು ತೋರುತ್ತಾನೆ. ಪ್ರಶ್ನೆ 14. ಹಸಿರೇ ಉಸಿರು ಎಂಬುದು ಬೋಳೆಶಂಕರನ ಪಾತ್ರದ ಮೂಲಕ ನಾಟಕಕಾರರು ಹೇಗೆ ಸ್ಪಷ್ಟಪಡಿಸಿದ್ದಾರೆ ವಿಮರ್ಶಿಸಿ. ಉತ್ತರ. ಹಸಿರೇ ಉಸಿರು ಎಂಬುದು ಬೋಳೆಶಂಕರನ ಜೀವನ, ಧೈರ್ಯ, ವ್ಯವಸಾಯ ವೃತ್ತಿಯ ಆತನ ಮೂಲಕ ಕಸಬು. ಆತ ಸೈತಾನಂತೆ ಬುದ್ಧಿಯಿಂದ ಕೆಲಸ ಮಾಡುವುದು. ಆತ ಸೈತಾನಂತೆ ಬುದ್ಧಿಯಿಂದ ಕೆಲಸ ಮಾಡುವವನಲ್ಲ, ಕೈಯಿಂದ ಹೊಲದಲ್ಲಿ ಕೆಲಸ ಮಾಡುವನು. ಧಾನ್ಯ ಆತನಿಗೆ ಚಿನ್ನಕ್ಕಿಂತ ಮಿಗಿಲಾದದ್ದು. ಧಾನ್ಯವನ್ನು ತಿನ್ನುವಂತೆ ಚಿನ್ನವನ್ನು ತಿನ್ನಲಾಗದು. ಹೀಗಾಗಿ ಧಾನ್ಯವಿಲ್ಲದ ಚಿನ್ನದಿಂದ ಯಾವ ಪ್ರಯೋಜನವಿಲ್ಲ. ಮನುಷ್ಯ ಬದುಕಿನ ಮೂಲ ಆಧಾರ ಅನ್ನವೇ ಹೊರತು ಚಿನ್ನವಲ್ಲ ಎಂಬುದು ಆತನ ಗಟ್ಟಿ ನಿಲುವು. ಅಂತೆ ಸತ್ಕಾರ, ಡಬ್ಬು, ಚಿನ್ನಕ್ಕೆ ಆಸೆ ಪಟ್ಟು ಚಿನ್ನವೇ ಮಿಗಿಲು ಎಂದಾಗ ಚಿನ್ನವನ್ನೇ ತಿನ್ನಲಾಗುತ್ತದೆ ಎಂದು ಪ್ರಶ್ನಿಸುತ್ತಾನೆ. ಇನ್ನೊಂದು ಸಲ ಪಿಶಾಚಿ ಒಂದು ಧಾನ್ಯದಿಂದ ಚಿನ್ನ ಮಾಡಿದಾಗ ಅದನ್ನು ಮತ್ತೆ ಧಾನ್ಯ ಮಾಡಲು ಹೇಳುತ್ತಾನೆ. ಧಾನ್ಯ ನಾಶವಾಗಬಾರದೆಂದು, ಬೇಕಾದರೆ ಚಿನ್ನ ನಾಶವಾದರೂ ಸೈ ಎನ್ನುವ ಆತನ ನಿಲುವು ಹಸಿರೇ ಉಸಿರು ಎಂಬುದು ಬಹುಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡುತ್ತದೆ. ಕ್ಲಾಸ್ 11 ನಾಟಕ ಬೋಳೆಶಂಕರ್. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ನಾಟಕಕಾರ. ಕೃತಿ ಪರಿಚಯ. ಚಂದ್ರಶೇಖರ್ ಕಂಬಾರ್ ಕನ್ನಡ ಸಾಹಿತ್ಯ ಕಂಡ ಅದ್ವಿತೀಯ ಪ್ರತಿಭೆಗಳಲ್ಲಿ ಒಬ್ಬರು. ಶ್ರೇಷ್ಠ ನಾಟಕಕಾರರಾಗಿ, ಕಾದಂಬರಿಕಾರರಾಗಿ, ಜಾನಪದ ವಿದ್ವಾಂಸರಾಗಿ, ಚಲನಚಿತ್ರದ ನಿರ್ದೇಶಕರು, ಚಿತ್ರಕಥೆಗಾರರಾಗಿ ಅವರು ಸಲ್ಲಿಸಿದ ಸೇವೆ ಅನುಪಮವಾದದ್ದು. ಬೇಂದ್ರೆಯವರ ನಂತರ ಉತ್ತರ ಕರ್ನಾಟಕದ ಅಪ್ಪಟ ಜನಪದ ಕವಿ ಎಂದರೆ ಚಂದ್ರಶೇಖರ್ ಕಂಬಾರರು. ಚಂದ್ರಶೇಖರ್ ಕಂಬಾರ ಹುಟ್ಟೂರು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೋಡ್ಗೇರಿ. ತಂದೆ ಬಸವಣ್ಣಪ್ಪ, ತಾಯಿ ಚೆನ್ನಮ್ಮ. ತಮ್ಮ ವಿಶಿಷ್ಟ ಸಾಹಿತ್ಯ ಸೃಷ್ಟಿಯ ಮೂಲಕ ಕನ್ನಡ ನಾಡಿನ ಗಮನ ಸೆಳೆದ ಕಂಬಾರರು ಕನ್ನಡಕ್ಕೆ 8ನೇಯವರಾಗಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಪ್ರತಿಭಾವಂತರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದ ಕಂಬಾರರು
ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಕರ್ನಾಟಕದ ನಾಟಕದ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊಟ್ಟಮೊದಲನೆಯ ಕುಲಪತಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅವರ ಕೃತಿಗಳು. ಇದರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕೇರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಕ್ಲಾಸ್ಗಳ ವಿಡಿಯೋಗಳನ್ನು ನೋಡಿ. ಎಕ್ಸ್ಪರ್ಟ್ ಕೇರ್ ಅಕಾಡೆಮಿ ವಿಜಯಪುರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. CBC NCERT and State. ಅಪೋಸಿಟ್ ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಹಬೀಬ್ನಗರ್, ಶಾಸ್ತ್ರಿನಗರ್, ತರಡು, ಜೈಪುರ್. ಸಮರ್ ವೆಕೇಶನ್ ಕ್ಲಾಸ್ ಅಡ್ಮಿಷನ್ ಪ್ರಾರಂಭವಾಗಿವೆ. ರೆಗ್ಯುಲರ್ ಕ್ಲಾಸಸ್ ಇನ್ ಎವ್ರಿ ಇಯರ್. ಕ್ಲಾಸ್ 10 ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ. ಕ್ಲಾಸ್ 9, ಕ್ಲಾಸ್ 8, ಕ್ಲಾಸ್ 7, class 6th, 5th, 4th, Navodaya Sainik Vidyut coaching and all competitive exam coaching available Kannada medium, English medium. Spoken English class. PUC per second arts, PUC per second commerce, PUC per second science. Address opposite Sainik School, first gate, Habibnagar, Shastrinagar, Tarodu, Jaipur. ಒಮ್ಮೆ ಭೇಟಿ ಕೊಡಿ. ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.